ಸೈನಿಕ ಅಂದೋರಿಗೆ ಗೂಳಿ ಗುಟೂರ್ 192 ಸೀಕ್ರೆಟ್ ಬಲ್ಲೋರ್ ಯಾರು? ಬಿಎಸ್ವೈ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಗೊಂದಲ ಊಹಾಪೋಹಗಳಿಗೆಲ್ಲವೂ ಕೂಡ ಈಗ ತೆರೆ ಬಿದ್ದಿದೆ. ಸಂಪುಟ ಪುನಾರಚನೆ ಮಾಡಲ್ಲ, ವಿಸ್ತರಣೆ ಮಾತ್ರ ಅಂತ ಹೇಳಿ ಖುದ್ದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಸ್ಪಷ್ಟನೆಯನ್ನ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಯೂ ಟರ್ನ್ ಹೊಡೆದಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಯಾಕಂದ್ರೆ ಸಂಪುಟ ಪುನರಚನೆ ಇಲ್ವೇ ಇಲ್ಲ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ. ಎಲ್ಲಾ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ. ಯಾವುದೇ ರೀತಿಯಲ್ಲೂ ಕೂಡ ಸಂಪುಟ ಪುನರಚನೆ ಮಾಡಲ್ಲ, ವಿಸ್ತರಣೆ ಮಾತ್ರ. ಸಚಿವ ಸಂಪುಟ ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಚಿವರು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ, ಹೈಕಮಾಂಡ್ ಮುಂದೆ ವಿಸ್ತರಣೆಯ ಪ್ರಸ್ತಾಪ ಮಾತ್ರ ಮಾಡಿರೋ ಅಂತ ಹೇಳಿ ಯಾರ್ಯಾರು ಈ ತರದ ಒಂದು ರೀತಿಯ ಆತಂಕಕ್ಕೆ ಒಳಗಾಗಿದ್ರು ಆ ಆತಂಕವನ್ನ ದೂರ ಕಳೆಯುವ ಪ್ರಯತ್ನ ಮಾಡಿದ್ದಾರೆ. ಇನ್ನು 6 ತಿಂಗಳ ತನಕ ಯಾವುದೇ ಪುನರ್ರಚನೆ ಇಲ್ಲ, 6 ತಿಂಗಳ ಬಳಿಕ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ತಾ ಇರುವಾಗಲೇ ಕೇಸರಿ ಟೀಮ್ನಲ್ಲಿ ಮೂಲ ಮತ್ತು ವಲಸಿಗರ ಫೈಟ್ ಜೋರಾಗಿದೆ. ಎಲ್ಲರ ಟಾರ್ಗೆಟ್ ಇರೋದು ಸಿಪಿ ಯೋಗೇಶ್ವರ್. ಸೋತಿರೋ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡೋದಕ್ಕೆ ಬಿಜೆಪಿ ಶಾಸಕರಲ್ಲೇ ಅಪಸ್ವರ ಕೇಳಿ ಬಂದಿದೆ. ಇನ್ನೊಂದ್ ಕಡೆ ಅಣ್ಣ ಅಂದ್ರು, ಧಮ್ಕಿ ಹಾಕಿದ್ರು. ಅಣ್ಣ ನಿಮ್ಮಣ್ಣ, ಅದು ನನಗಲ್ಲ, ಅಣ್ಣ ಅಂದವರಿಗೆ ಗೂಳಿ ಗುಟೂರನ್ನ ಹಾಕಿದೆ. ಇದು ಹೊನ್ನಾಳಿ ಗೂಳಿ ಗುಟೂರ್ ಹಾಕಿರುವ ಸುದ್ದಿ. ಸಿಪಿ ಯೋಗೇಶ್ವರ್ ಪರ ಲಾಬಿಯನ್ನ ಮಾಡಲಾಯ್ತಾ? ರೇಣುಕಾಚಾರ್ಯಗೆ ಫೋನ್ ಮಾಡಿ ಧಮ್ಕಿಯನ್ನ ಹಾಕಲಾಯ್ತಾ? ರೇಣುಕಾಚಾರ್ಯ ಇದ್ರ ಬಗ್ಗೆ ಹೇಳಿದ್ದೇನು? ನಿನ್ನೆ ಒಬ್ರು ಅವ್ರ ಕಡೆ ನನಗೆ ಕರೆ ಮಾಡಿದ್ರು, ನಂಬರ್ ಇದೆ ಅಂತಕ್ಕೆ. ರಾತ್ರಿ 8:30ಕ್ಕೆ ಏನಣ್ಣ ನಮ್ಮ ಅಣ್ಣನ ವಿರುದ್ಧ ನೀವೆಲ್ಲ ಮಾತಾಡ್ತೀರಂತ ಸಭೆ ಸೇರ್ತೀವಿ. ಯಾವ ಅಣ್ಣಪ್ಪ ನಿಮ್ಮ ಅಣ್ಣ ಯಾರು ಅಂದೆ. ಹೆಸರು ನಾನೇ ಇಲ್ಲಿ ಹೆಸರು ಹೇಳಲ್ಲ. ನಿಮ್ಮ ಅಣ್ಣನ ವಿರುದ್ಧ ನಮ್ಮದು ಹೋರಾಟ ಅಲ್ಲಪ್ಪ, ನಾವೆಲ್ಲ ಒಟ್ಟಾಗಿ ಗೆದ್ದಂತರು ಕೊಡಬೇಕು ಅಂತ ಹೇಳಿದ್ವಿ. ಏನಣ್ಣ ಸರ್ಕಾರ ನಮ್ಮ ಅಣ್ಣಿಂದ ಬಂದಿದೆ, ನೀವು ಪೊಲಿಟಿಕಲ್ ಸೆಕ್ರೆಟರಿ ಮುಖ್ಯಮಂತ್ರಿಯಾಗಿ ನಮ್ಮ ಅಣ್ಣಿಂದಲೇ ಆಗಿದೆ ಅಂತ. ಅದಕ್ಕೆ ನಾನು ಹೇಳಿದೆ, ಆಯ್ತಪ್ಪ, ಹೊನ್ನಾಳಿ ಕ್ಷೇತ್ರದಲ್ಲಿ ನಿಮ್ಮ ಅಣ್ಣನ ಪ್ರಭಾವದಿಂದ ನಾನು MLA ಆಗಿದ್ದೀನಿ, ಏನಪ್ಪ ಕೇಳು ಅಂದೆ. ಅಣ್ಣ ನಿನ್ನೂ ಮಂತ್ರಿ ಮಾಡ್ತೀವಿ, ನನ್ನೇನು ಮಂತ್ರಿ ಮಾಡ್ತೀವಿ? ನಾನು ಹೇಳಿದೆ, ನೀನು ನನ್ನ ಮಂತ್ರಿ ಮಾಡಿಸೋದು ಬೇಡ, ನನ್ನ ಕ್ಷೇತ್ರ ಜನ ನನಗೆ ಗೆಲ್ಸ್ಯಾರೆ, ನಮ್ದು ಏನು ಅದನ್ನು ಮಾತಾಡ್ತೀವಿ. ಈ ರೀತಿ ನನಗೆ ಕರೆ ಮಾಡ್ಬಿಡಂತ ನಿನ್ನ ಹೇಳಿದೆ. ಸರ್ಕಾರ ಬಂದಿದೆ